ಎಲ್ಲರಿಗೂ ನಮಸ್ಕಾರ. ನಾವು ರಾಯರ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾರ್ಮಲಿ ಕಾರಲ್ಲಿ ಟ್ರಾವೆಲ್ ಮಾಡ್ತೀರಿ, ಬಟ್ ಯಾಕೋ ಡಿಫ್ರೆಂಟಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋಣ, ಅದು ಒಂದೇ ಭಾರತದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಬರ್ತಾನಲ್ಲ ನಮ್ಮ ಹುಡುಗ ಹರೀಶ, ನಾನು, ಅದಾದಮೇಲೆ ನಮ್ಮ ನಿತ್ತು, ಹಿಂದ್ಗಡೆ ನಮ್ಮ ಮನೆಗೌಡರು ಬರ್ತಾಯಿದ್ದಾರೆ. ಹಾಯ್ ಅಂತ ಹೇಳಿದ್ರು. ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಒಂದು ಝಲಕ್ ನೋಡ್ಕೊಂಬರೋಣ ಬನ್ನಿ. ರೈಲ್ವೆ ಸ್ಟೇಷನ್ ಏನೋ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಜನ ಗೊತ್ತಲ್ವ, ಎಲ್ಲಂದ್ರಲ್ಲಿ ಉಗ್ದಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹುಡುಗ ಗುರು ಅದು ಬಿಟ್ಟ ಗುರು, ನಂಗೆ ಅಶು ತಡೆಗಾಯ್ತಾ ಇಲ್ಲ, ಬಾ ಗುರು ಅಂದ. ಫಸ್ಟ್ ಫ್ಲೋರಿಗೆ ಬಂದರೆ ಫುಡ್ ಕೊಟ್ಟಿತ್ತು, ಲೆಫ್ಟು ರೈಟು ಎರಡು ಕಡೆಯೂ ಇದೆ. ಸರಿ, ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತಾಯಿದ್ರು. ಬಾ ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಹಂಗೆ ಹೋಗ್ತಾಯಿದ್ರಿ. ಸರಿ, ಯಾಕೋ ಈ ಕಡೆ ನೋಡಿದ್ರೆ ನನಗೆ ಜ್ಞಾಪಕ ಬಂದಿದ್ದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು. ಅಲ್ಲಿ ಜನ ಸಾಗರ ಅಂದರೆ ಸಾಗರ, ಇಲ್ಲಿ ಖಾಲಿ ಅಂದರೆ ಖಾಲಿ. ಅದಕ್ಕೆ ಇಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಅಂತಾರೆ. ಏನಕ್ಕೆ ಅಂದರೆ ಒಂದೇ ಬಾರ ಟ್ರೈನ್ ಮಾತ್ರ ಬರ್ಬೋದು, ಅದಕ್ಕೋಸ್ಕರ ಜನ ಇಲ್ಲ. ಅಯ್ಯೋ ನನ್ನ ಬಿಟ್ಬಿಟ್ಟು ಎಲ್ಲರೂ ಓಡೋಗ್ಬಿಟ್ಟಿದ್ರಲ್ಲೇ ಅಂತ ನೋಡಿದ್ರೆ ಆ ಕಡೆ ಆರಾಮಾಗಿ ಸ್ಕೀಮ್ ಹಾಕ್ಕೊಂಡವ್ರೆ. ಸರಿ, ಹಂಗೇ ಹೋದರೆ ನಮ್ಮ ಹುಡುಗ ಆಲ್ರೆಡಿ ಸಮೋಸ ಇಟ್ಕೊಂಡು ನಿಂತ್ಕೊಂಡು, ಲವ್ ಬಿಡಲ್ಲ, ಇದೇನೋ ನಿನ್ನ ಲವ್ ಒಟನೋ ಬರ್ತದೆ ಅಂದ. ಹಂಗೆ ತಿರುಗಿ ನೋಡಿದ್ರೆ ನಮ್ಮ ಟ್ರೈನ್ ಬಂದುಬಿಟ್ಟಿದೆ. ಬನ್ನಿ ಫ್ರಂಟಿಂದ ನೋಡೋಣ, ಮಸ್ತ್ ಮಜಾ ಇದೆ. ಫಸ್ಟ್ ನುಗ್ಗಿದೆ ನಾವು ನಮ್ಮ ಡ್ರೈವಿಂಗ್ ಸೀಟ್. ಸೂಪರಾಗಿದೆ. ಒಳಗಡೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಮೇಲೆ ಹೋಗಿ ಫೈನ್ ಹಾಕ್ಸ್ಕೊಳ್ಳೋದು ಯಾಕೆ. ಬಟ್ ನಾರ್ಮಲಿ ಕಾರ್ಗೆ ಸ್ಟೇರಿಂಗ್ ಇರುತ್ತೆ, ಇದಕ್ಕೆ ಸ್ಟೇರಿಂಗ್ ಇರೋಲ್ಲ. ಈ ಟ್ರೈನಿಗೆ ಆಲ್ಮೋಸ್ಟ್ 1 ವರ್ಷ ಆಗಿರ್ಬೋದು, ಬಟ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಹೇಳೋದಲ್ವ, ಒಂದೇ ಭಾರತ್ ವೆರಿ ಎಕ್ಸ್ಪೆನ್ಸಿವ್, ನೋ ಪ್ರಾಬ್ಲಮ್, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಔಟ್ಸೈಡ್ ನೋಡಾಯಿತು, ಇನ್ಸೈಡ್ ನೋಡಿ. ಒಳಗಡೆಗೆ ಬಂದರೆ ನಿಮಗೆ 2 ಥರ ಕ್ಲಾಸ್ ಇದೆ. ಒಂದು CC, ಇನ್ನೊಂದು EC. CC ಅಂದರೆ ಚೇರ್ ಕಾರು, EC ಅಂದರೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂತ. ಚೇರ್ ಕಾರಲ್ಲಿ ನಿಮಗೆ 3+2, ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ 2+2 ರಿಕ್ಲೈನರ್ ಸೀಟ್ಸು, ಅದು 360 ಡಿಗ್ರಿ ರೊಟೇಟ್ ಆಗುತ್ತೆ. ನಾವು ಟ್ರಾವೆಲ್ ಮಾಡೋ ಟೈಮಲ್ಲಿ ಜನನೇ ಇರಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಇಡೀ ಟ್ರೈನಲ್ಲಿ ಒಂದೇ ಒಂದು ಬೋಗಿ ಮಾತ್ರ EC, ಇನ್ನು ಬಾಕಿದೆಲ್ಲ CCನೇ. ಯಾಕೆಂದರೆ ಪ್ರೈಸ್ ಡಿಫ್ರೆನ್ಸ್ ಅಲ್ವಾ. ಸರಿ, ಒಂದು ರೌಂಡ್ ಹಂಗೇ ಜಲಕ್ಕೆ ಹಾಕ್ಕೊಂಡು ಇಡೀ ಟ್ರೈನೆಲ್ಲ ರೌಂಡ್ ಹೊಡಿತಾನೇ ಇದೆ. ಆ ಟೈಮಲ್ಲಿ ಹಂಗೇ ಒಂದು 4 ಜನ ಆಂಟಿದ್ದೀರು ಅಡ್ಡಾಕ್ಬಿಟ್ರು ನಾನು ಆಂಟಿ ಪ್ಲೀಸ್ ಜಾಗ ಬಿಡಿ, ಇನ್ನೊಂದು ಬಿಡಮ್ಮ, ಅಯ್ಯಯ್ಯೋ ಈ ನನ್ನ ಮಗ ವೀಡಿಯೋ ಮಾಡ್ಕೊಂಡು ಕೂತವನೇ ಅಂದ್ಬಿಟ್ಟು ಹಂಗೇ ಬಿಟ್ಬಿಟ್ರು ನನ್ನ. ಸರಿ ಆಯಿತು ಬಾಗುರು ಅಂದ್ಬಿಟ್ಟು ಒಂದು ರೌಂಡ್ ಆಯಿತು. ಸರಿ, ಆಚೆ ಹೋಗೋಣ ಅಂತ ಒಂದು ತಿರುಗಿ ನೋಡ್ತೀನಿ, ಅಲ್ಲಿ ನಡೀತಾ ಇದೆ ಒಂದು ಪ್ರೇಮ ಕತೆ. ಯಾಕಪ್ಪ ಅವ್ರ ಜೀವನದಲ್ಲಿ ಡಿಸ್ಟರ್ಬ್ ಮಾಡೋಣ. ಇನ್ನೊಂದು ನಿಮಿಷಕ್ಕೆ ಟ್ರೈನ್ ಸ್ಟಾರ್ಟ್ ಆಗ್ತಾಯಿತ್ತು. ಸರಿ ಆಯ್ತು ನಡಿ ಅಂದ್ಬಿಟ್ಟು ಒಳಗಡೆ ಹೋದರೆ ನಮ್ಮ ಹುಡುಗ ಆಲ್ರೆಡಿ ಸೆಟ್ಲಾಗ್ಬಿಟ್ಟವನೆ. ಬಾರೋ ಸಾಕು ಲವ್ ಅಂದ. ಕಿಟಕಿ ಸೀಟ್ ನಂದು ಅಂದ್ಕೊಂಡು ಅಷ್ಟೇ ಜಂಪ್ ಹೊಡೆದ. ನಾರ್ಮಲಿ ಟ್ರೈನು 60ರಿಂದ 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ, ಬಟ್ ಒಂದೇ ಭಾರತ್ 130 ಕಿಲೋಮೀಟ್ರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ. ನಾನಂತೂ ಸೂಪರ್ ಎಂಜಾಯ್ ಮಾಡಿದೆ. ಒಂದು ಚೂರು ಗೊತ್ತಾಗಿರೋ ಒಳಗೆ ಕೂತಿರೋರಿಗೆ ನಾನಂತೂ ಕಾಯ್ತಾಯಿದ್ದೀನಿ, ಯಾವಾಗಪ್ಪ ಸ್ನ್ಯಾಕ್ಸ್ ಕೊಡ್ತಾರೆ ಅಂತ. ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರೆ ಫಸ್ಟೇ ಟಿಕೆಟಲ್ಲೇ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸ್ನ್ಯಾಕ್ಸು ಫುಡ್ಡು ಎರಡೂ ಕೊಡ್ತಾರೆ. ಪಾಪ್ಕಾರ್ನು, ನಮ್ಕೀನ್ಸು, ಜ್ಯೂಸು, ಕಚೋರಿ ಎಲ್ಲ ಕೊಡ್ತಾರೆ. ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ. ಜ್ಯೂಸು ಸಖತ್ತಾಗಿತ್ತು, ಫ್ರೆಶ್ ಆಗಿತ್ತು. ಅದಾದಮೇಲೆ ಕಚೋರಿ ಕೊಟ್ಟರು. ಇವತ್ತು ಕಚೋರಿ ಇರುತ್ತೆ, ಒಂದು ದಿವಸ ಸಮೋಸ ಇರುತ್ತೆ, ಡಿಪೆಂಡ್ಸು ಯಾವ್ದು ಅವೈಲಬಿಲಿಟಿ, ಬಟ್ ನಾಟ್ ಸೋ ಗ್ರೇಟ್. ಓಕೆ, ಬಟ್ ಪಾಪ್ಕಾರ್ನ್ ಇದೆ, ನಮ್ಕೀನ್ಸ್ ಇದೆ, ಎಲ್ಲ ಒಂದು ರೇಂಜ್ ಖಾಲಿ ಮಾಡಿ ಸರಿ ಟೈಮ್ ಪಾಸ್ ಮಾಡೋಕ್ಕೆ ಇಬ್ಬರು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ನಮ್ಮ ಹರೀಶ ಅಂತೂ ಡೀಪಾಗಿ ಏನೋ ಡಿಸ್ಕಸ್ ಮಾಡ್ತಾಯಿದ್ದ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕ್ಯಾಮ್ರಾ ಈ ಕಡೆ ತಿರುಗಿಸ್ದೆ. ಬಟ್ ನಾವು 6 ಜನ ಏನು ಡಿಸ್ಕಸ್ ಮಾಡ್ತಾಯಿದ್ರಿ ಅಂದರೆ, ಒಂದೊಂದು ಸತಿ ರಾಜಕೀಯ, ಒಂದೊಂದು ಸತಿ ಟ್ರೈನ್ ಬಗ್ಗೆ, ಒಟ್ಟಲ್ಲಿ ಏನೋ ಟೈಮ್ ಪಾಸ್ ಆಗಬೇಕು. ಟೈಮ್ ಪಾಸ್ ಮಾಡ್ತಾನೇ ಇದ್ರಿ, ಬಟ್ ಸೂಪರ್ ಮಜಾ ಮಾಡ್ತಾಯಿದ್ರಿ. ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಸಗದಾಗಿರುತ್ತೆ. ಎಷ್ಟೊತ್ತು ಅಂತ ಕೂರೋದು ಅಂತ ಆಚೆ ಬಂದರೆ ನಮ್ಮ ಹುಡುಗರು ಫೋಟೋಶೂಟ್ ನಡೀತಾಯಿತ್ತು. ಒಂದೇ ಭಾರತಿನ ಫೋಟೋಶೂಟ್.
ಸರಿ ಏನೇನಿದೆಯಪ್ಪ ಅಂದ್ಬಿಟ್ಟು ಹಾಟ್ ಬಾಕ್ಸ್ ನೋಡಿದ್ರೆ ಊಟ ರೆಡಿ. ವಾ, ಊಟಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ನಾವಂತೂ ವಾಂಚಕ್ಕೆ ರೆಡಿ ಆಗ್ತಾಯಿದ್ದೀರಿ. ಬಟ್ ಟ್ರೈನ್ ಇಸ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ನಾರ್ಮಲಿ ಟ್ರೈನಲ್ಲಿ ಫುಡ್ ಪ್ರಿಫರ್ ಮಾಡಲ್ಲ, ಬಟ್ ನಾವು ಟ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಏನೇನಿದೆ ಸ್ಪೆಷಲ್ ಅಂತ ನೋಡೋಣ. ಮೊದಲನೇದಾಗಿ ಜಾಮೂನ್ ಸೂಪರಾಗಿದೆ. ಅದಾದಮೇಲೆ ಆಲೂ ವೆಜೀಸ್ ಅದು ಚೆನ್ನಾಗಿದೆ. ಪನ್ನೀರ್ ಬಟರ್ ಮಸಾಲ ಗುಡ್. ದಾಲ್ ಇದು ಚೆನ್ನಾಗಿದೆ. ರೈಸ್ ಓವರಾಲ್ ಚೆನ್ನಾಗಿದೆ. ಉಪ್ಪಿನಕಾಯಿ ಕೊಟ್ಟಿದ್ದಾರೆ ನೆಚ್ಕಳಿ ಅಂತ. ಈಗ ಚಪಾತಿ ಜೊತೆಗೆ ಆಹಾ ಸೂಪರಾಗಿದೆ ಗುರು. ಸೂಪರಾಗಿ ವಾಂಚ್ ಆಯಿತು, ಎಲ್ಲ ಮುಗಿಸಾಯ್ತು. ನೋಡಿ ಯಾವ ಲೆವೆಲ್ ಇಟ್ಟಿದ್ದೀರಿ ಎಲ್ಲ ಅಂತ. ಎಷ್ಟು ನೀಟಾಗಿ ಗುಡ್ಡೆ ಹಾಕಿದ್ದೀರಿ. ಓವರಾಲ್ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸರಿ ನಡಿಗುರು, ನೆಕ್ಸ್ಟ್ ಸ್ಟೇಷನ್ ನಮ್ಮದೇ, ಹೊಡೋಣ. ಆಯ್ತು ನಡಿಯಪ್ಪ ಅಂದ. ಇದು ನಮ್ಮ ವಂದೇ ಭಾರತಿನ ಕಥೆಗಳು. ಬಾಯ್.